거. ಶ್ರೀ ಚನ್ನಮಲ್ಲಿಕಾರ್ಜುನ ಮಠದ ಟ್ರಸ್ಟ್ ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ ಬಡ ವಿದ್ಯಾರ್ಥಿಗಳಿಗಾಗಿ ಶ್ರೀ ಗುರು ಚನ್ನಬಸವಸ್ವಾಮಿ ಉಚಿತ ಕೋಚಿಂಗ್ ಸೆಂಟರ್ ವತಿಯಿಂದ ವಿಶೇಷ ತರಬೇತಿ ಶಿಬಿರವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿಯವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರ ಸಮ್ಮುಖದಲ್ಲಿ ಶಿಬಿರಕ್ಕೆ ಅಧಿಕೃತವಾಗಿ ಚಾಲನೆ ದೊರಕಿತು. ನಂತರ ಮಾತನಾಡಿದ ಪರಣ್ಣ ಮುನವಳ್ಳಿ, ವೀರೇಶ್ ಬತ್ತದ್ ಹಾಗೂ ಶಿಕ್ಷಕರಾದ ಸಿದ್ಧಲಿಂಗೇಶ್ ಪುಲಬಾವಿಯವರು ಶ್ರೀ ಗುರು ಚನ್ನಬಸವಸ್ವಾಮಿ ಉಚಿತ ಕೋಚಿಂಗ್ ಸೆಂಟರ್ ಇದೀಗ 19ನೇ ವರ್ಷಕ್ಕೆ ಕಾಲಿಟ್ಟಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಇಲ್ಲಿ ನುರಿತ ಶಿಕ್ಷಕರು ಸೇವಾಭಾವದಿಂದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿದ್ದು, ಈ ತರಬೇತಿ ಪಡೆಯುವ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ತಮ್ಮ ಪಾಲಕರಿಗೆ ಹಾಗೂ ತರಬೇತಿದಾರರಿಗೆ ಕೀರ್ತಿ ತರಬೇಕು ಎಂದು ಅವರು ಆಶಿಸಿದರು. ಬಹಳ ಸಂತೋಷ. ಎಲ್ಲ ಪಾಲಕ ಬಂಧುಗಳೇ, ನಿಜವಾಗಿ ಬಹಳ ಮಹತ್ವವಾದ ಕಾರ್ಯ. ಸುಮಾರು ನಮ್ಮ ಚನ್ನಬಸವ ಸ್ವಾಮಿ ಟ್ರಸ್ಟ್ ಕಮಿಟಿಯಿಂದ ನಡೀತಾ ಇದೆ. ಸುಮಾರು 20 ವರ್ಷಗಳಿಂದ ಮಕ್ಕಳ ಒಂದು ಶಿಕ್ಷಣದ ಭವಿಷ್ಯವನ್ನು ಒಳ್ಳೆಯ ರೀತಿಯಲ್ಲಿ ರೂಪಣೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಪ್ರತಿಯೊಂದು ಸಂದರ್ಭದಲ್ಲಿ ಶ್ರೀ ಚನ್ನಬಸವ ಸ್ವಾಮಿಯ ಒಂದು ಆಶೀರ್ವಾದದಿಂದ ಇವತ್ತು ಕಾರ್ಯ ನಡೀತಾ ಇದೆ. ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತಿನ ತರಬೇತಿ ಪಡೆಯಲಿಕ್ಕೆ ಇಂಗ್ಲಿಷು, ಗಣಿತ ಮತ್ತು ವಿಜ್ಞಾನ ವಿಷಯದ ಬಗ್ಗೆ ಬೇಸಿಗೆಯಲ್ಲಿ ಉಚಿತ ತರಬೇತಿ ಪಡೆಯಬೇಕೆನ್ನುವಂಥ ಉದ್ದೇಶದಿಂದ ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ತನಕ ಸಹಿತ ಅವಕಾಶ ಇದೆ. ಮತ್ತು ಇನ್ನೊಂದಂದ್ರೆ ಪ್ರಸಾದನೂ ಸಹಿತ ಮಧ್ಯಾಹ್ನ ಇಲ್ಲೇ ಇದೆ. ಪ್ರಸಾದ ಅನ್ನೋದು ಬೇರೆ, ಊಟ ಅನ್ನೋದು ಬೇರೆ. ಪ್ರಸಾದವನ್ನು ಸ್ವೀಕರಿಸೋದು ಭಕ್ತಿಯಿಂದ ಸ್ವೀಕರಿಸಿದಾಗ ಅದು ಪ್ರಸಾದ ಆಗ್ತದೆ ಅನ್ನುವಂಥ ಮಾತನ್ನು ಸಹಿತ ಮುಖ್ಯವಾಗಿ ನಾನು ಎಲ್ಲ ವಿದ್ಯಾರ್ಥಿಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ನಾನು ಒಂದು ಮಾತನ್ನು ಹೇಳೋದಾದ್ರೆ, ನಿಜವಾಗಿ ಇದು ದೊಡ್ಡ ಪವಿತ್ರ ಸ್ಥಳ ಇದು. ಶ್ರೀ ಚನ್ನಬಸವ ಸ್ವಾಮಿ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಈ ಒಂದು ತರಬೇತಿಯನ್ನು ಪಡೆಯೋದ್ರ ಜೊತೆಗೆ ಉನ್ನತ ವ್ಯಾಸಂಗ, ಉನ್ನತ ಹುದ್ದೆಗೆ ಹೊಂದಿದಾಗ ಶ್ರೀಮಠಕ್ಕೆ ಬಂದು ದರ್ಶನ ತಗೊಂಡು ಹೋಗಬೇಕಾಗಿದ್ದು ನಿಮ್ಮೆಲ್ಲರೂ ಭಾರತ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ಇವತ್ತು ಶಿಕ್ಷಣ ಬಹಳ ಮುಖ್ಯ ಜೀವನದಲ್ಲಿ. ಪ್ರತಿಯೊಂದು ಹಂತದಲ್ಲಿ ಮೊನ್ನೆ ತಾನೇ ನಾವು ನೋಡಿದ್ವಿ PUC ರಿಸಲ್ಟ್ ಬಂತು. ಅದರಲ್ಲಿ ಸಹಿತ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿನಿಯರು ಪಾಸ ಏನು ಹೆಚ್ಚಿನ ಅಂಕಗಳನ್ನು ಪಡೆದಿದ್ದು, ಜೊತೆಗೆ ವಿದ್ಯಾರ್ಥಿಗಳು ಸಹಿತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ದಯವಿಟ್ಟು 1:00ಕ್ಕೆ ಅಂದಾಜು ತಾವೆಲ್ಲರೂ ಬೆಳಿಗ್ಗೆ 9:00ಕ್ಕೆ ಬರಬೇಕು, ಸಾಯಂಕಾಲ 5:00ಕ್ಕೆ ನಾವು ಹೋಗ್ಬೋದು. ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆಯನ್ನು ಮಕ್ಕಳ ಟ್ರಸ್ಟಿಯವರು ಮಾಡಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜೊತೆಗೆ ಮುಂದೆ ಏನಂತ ಮುಖ್ಯವಾಗಿ ಮಕ್ಕಳಲ್ಲಿ ವಿದ್ಯಾರ್ಥಿಗಳು ಹೇಳೋದಂದ್ರೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ. ಯಾವ ರೀತಿಯನ್ನು ಉಪಯೋಗ ಮಾಡಬೇಕು, ಒಂದು ಒಳ್ಳೆಯ ಗುರಿಯನ್ನು ಇಟ್ಟಬೇಕು. ಪಾಲಕರು, ಪೋಷಕರೇನು ಬಂದಿದ್ದಾರೆ ಅವರ ಮಾತುಗಳು ಕೇಳೋದ್ರ ಮುಖಾಂತರ ನಮ್ಮ ಜೀವನವನ್ನು ಸೃಷ್ಟಿ ಏನು, ನಮ್ಮ ಜೀವನದ ಒಂದು ಪದ್ಧತಿಯನ್ನು, ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳುವಂಥ ಕಾರ್ಯವನ್ನು ವಿದ್ಯಾರ್ಥಿಗಳು ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತಿನ ಯುವಕರೇ ನಾಳಿನ ದೇಶ ದೊಡ್ಡ ಶಕ್ತಿಯನ್ನು ಹಾಗೆ ಕಾರ್ಯ ಮಾಡಿದಾಗ ಈ ನಾಡನ್ನು ಕಟ್ಟುವಲ್ಲಿ, ಈ ರಾಷ್ಟ್ರವನ್ನು ಕಟ್ಟುವಲ್ಲಿ ಇನ್ನು ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ಯುವಕರ ಪಾತ್ರ ಬಹಳ ದೊಡ್ಡದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ನಮಗೆ ಕೈ ಏನು ಮಾಡಿದ್ರೆ ನಾವೆಲ್ಲ ಪಾಠ ಬರೆದವರು, ಪಾಠ ಅಳಗಿಸೋರು. ನಾವು ನಿಮಗೊಂದು ಅವಕಾಶ ನೋಡಿ ಎಲ್ಲ ಕಂಪ್ಯೂಟರ್ಸ್ ಇರ್ತೀವಿ ಅಂದ್ರೆ ಎಷ್ಟು ಮುಂದುವರೆದಿದ್ವಿ ನಾವು ಅಂದ್ರೆ ಅವಾಗ ಹಳೆ ಕಾಲ ಆಗೈತಿ. ಈಗ ಏನು ಸಹಿತ ಕಂಪ್ಯೂಟರ್ ಮುಖಾಂತರ ಕಲಿಸುವಂತ ಒಂದು ವ್ಯವಸ್ಥೆ ಇವತ್ತು ನಡೀತಾ ಇದೆ ಅನ್ನುವಂಥ ಮಾತನ್ನು ಬಹಳ ಸಂತೋಷದಿಂದ ಹೇಳೋದ್ರ ಜೊತೆಗೆ ವಿದ್ಯಾರ್ಥಿಗಳು ಎಲ್ಲರೂ, ವಿದ್ಯಾರ್ಥಿನಿಯರಲ್ಲಿ ವಿದ್ಯಾರ್ಥಿಗಳಲ್ಲಿ ಇದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವ ಮುಖಾಂತರ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎನ್ನುವಂಥ ಮಾತನ್ನು ಹೇಳಿ, ಮುಖ್ಯವಾಗಿ ಅನೇಕ ಹಿರಿಯ ಪಾಲಕರು ಬಂದಿದ್ದೀರಿ. ಬಹಳ ಕಮರ್ಷಿಯಲ್ ಆಗಿರುತ್ತದ್ದು, ಆದರೆ ತಾತನ ಆಶೀರ್ವಾದದಿಂದ ಎಲ್ಲ ಟ್ರಸ್ಟಿಗಳ ಒಂದು ಬೆಂಬಲದಿಂದ ಇದು ಸತತವಾಗಿ 19 ವರ್ಷದಿಂದ ನಡೆದುಕೊಂಡು ಬರ್ತಾ ಇರೋದು ತುಂಬಾ ಸಂತೋಷ. ಪೂರ್ವವಾಗಿ ಹೇಳಿದಂಗೆ ಇದು ಸುಮಾರು 19 ವರ್ಷದಿಂದ ನಾನು ಸೆಲೆಕ್ಟ್ ಆದಾಗ ಯಾಕೆ ಇಲ್ಲಿ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಬಂದಿತ್ತು. ಇಲ್ಲಿ ಬೇರೆ ವಿದ್ಯಾರ್ಥಿಗಳು ಅಂದರೆ ನನ್ನ ಸಹಪಾಠಿಗಳು ಇದ್ರು, SV ಪಾಟೀಲ್ ಅಂತ ಇದ್ರು, ನಮ್ಮ
ಪ್ರಾಣೇಶ್ವರ್ ನೆನಪಿರ್ಬೇಕು. ಅವಾಗ ನಾವು IASಗೆ ಮೇನ್ಸ್ ಪಾಸ್ ಆದಾಗ ಇಂಟರ್ವ್ಯೂಗೆ ಇಲ್ಲಿ ಗಂಗಾವತಿಯಲ್ಲಿ ಕೆಲವೊಂದು ಶಿಕ್ಷಕರ ಹತ್ರ ನಾನು ಅವರ ಅಡ್ವೈಸ್ ಪಡ್ತಾ ಇದ್ದೆ. ಕನ್ನಡದಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿಗೆ ನಾವು ಯಾವ್ದು ಲೋಕಲ್ ಬಗ್ಗೆ ಏನು ಮಾತಾಡ್ಬೇಕಂತ. ಸೊ ಆ ದಿನ ನಮ್ಗೆ ಎಲ್ಲರಿಗೂ ಇದ್ದೇ ಇರುತ್ತೆ. ನನ್ನ ಆಸೆ ಅವಾಗ ನಾನು ಅವತ್ತು ಪೂರ್ವ ಅವರಿಗೆ ಹೇಳಿದ್ದೆ, ಸಾಧ್ಯವಾದರೆ ಮಠದ ಆಶ್ರಯದಲ್ಲಿ ನಾವು ಯಾಕೆ IAS KS ಬಡ ವಿದ್ಯಾರ್ಥಿಗಳಿಗೆ ಯಾಕೆ ನಾವು ಮಾಡಬಾರ್ದು ಅಂತ. ನಾನು ಸರ್ವಿಸ್ ಅಲ್ಲಿ ಇರೋದ್ರಿಂದ ಕಾರಣಾಂತರದಿಂದ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಬಟ್ ನನಗೆ ಪ್ರತಿಯೊಂದು ಈ ತರದ್ದು ಪ್ರೋಗ್ರಾಮಿಗೆ ನನಗೆ ಮೆಸೇಜ್ ಕಳಿಸ್ತಾ ಇದ್ರು. ಇನ್ನೂ ಆ ಆಸೆ ನಾನು ಬಿಟ್ಟಿಲ್ಲ. ಈಗೂ ಮಠದ ಟ್ರಸ್ಟರ ಜೊತೆಗೆ ಚರ್ಚೆ ಮಾಡಿ ಇದನ್ನ ಮುಂದೆ ನಮ್ಮ ಪೂರ್ವೆಯವರು ಇದನ್ನ ಇಲ್ಲಿನ ಬಡ ವಿದ್ಯಾರ್ಥಿಗಳಿಗೆ IAS ಮತ್ತು KS ಅಭ್ಯಾಸಕ್ಕಾಗಿ ಒಂದು ಕೋಚಿಂಗ್ ಸೆಂಟರ್ ಓಪನ್ ಮಾಡಿದ್ರೆ ಇಲ್ಲಿ ಈ ಪ್ರಾಂತದಿಂದ ಯಾರು ನಾವೆಲ್ಲ ಸೆಲೆಕ್ಟ್ ಆಗಿ ಹೋಗಿದ್ದೀವಿ ಅವ್ರನ್ನೆಲ್ಲ ಬೇಕಾದ್ರೆ ಹುಡುಕಿ ಅವರ ಒಂದು ಅನುಭವ, ಅವರ ಒಂದು ವಿಜ್ಞಾನ, ಅದನ್ನೆಲ್ಲ ನಾವು ಯಾಕೆ ಉಪಯೋಗಿಸ್ಕೋಬಾರ್ದು. ಕಾಯ ವಾಚ ಮನಸ್ಸ ಅವರು ಸೇವೆ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಅವಕಾಶ ಸಿಕ್ಕರೆ ಯಾರು ಇಲ್ಲ ಅನ್ನಲ್ಲ, ಆದ್ರೆ ಅದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಅದಕ್ಕೆ ಸೂಕ್ತವಾದ ಪ್ಲಾಟ್ಫಾರ್ಮ್ ಅಂತಂದ್ರೆ ನಮ್ಮ ಶ್ರೀಮಠ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಟ್ರಸ್ಟಿಗಳು ಎಲ್ಲರಿಗೂ ಬಡವರ ಬಗ್ಗೆ, ಬಡ ವಿದ್ಯಾರ್ಥಿಗಳ ಬಗ್ಗೆ, ವಿದ್ಯೆ ಬಗ್ಗೆ ತುಂಬಾ ಕಾಳಜಿ ಇದೆ. ಅದಕ್ಕಾಗಿ ನಾನು ಈಗ ಟ್ರಸ್ಟಿಯವರಿಗೂ ಮತ್ತು ಸಿದ್ದವ್ರಿಗೂ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಆದಷ್ಟು ಬೇಗ ಇದು ಒಂದು IAS KS ಕೋಚಿಂಗ್ ಒಂದು ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಮ್ದು ಬೆಂಬಲ ಏನಿದೆ ನಾವು ಯಾವಾಗಲೂ ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ತಾವು ಭಾಗವಹಿಸಿದ್ರಂದ್ರೆ ಅದು ತಾತನ ಪ್ರೇರಣೆಯಂತೆ ಮತ್ತೇನೋ ಅನ್ನೋದು ನಾನು ಭಾವಿಸ್ತೇನೆ. ಜೊತೆಗೆ ನಮ್ಮ ಈ ಒಂದು ಶ್ರೀಮಠದ ಎಲ್ಲ ಟ್ರಸ್ಟಿಗಳು ಸಿಗ್ತಾರೆ. ನಾವು ಇದನ್ನು ಪ್ರಾರಂಭ ಮಾಡ್ತೀವಿ ಅಂದ ತಕ್ಷಣ ಅವ್ರು ತುಂಬ ಹೃದಯದಿಂದ ನಾವು ಪ್ರಸಾದ ವ್ಯವಸ್ಥೆ ಸಹಿತ ಮಾಡ್ತೀವಿ ಅಂತ ಹೇಳಿ ಆ ಮೂಲಕ ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿ, ಪ್ರೇರಕರಾಗಿ ನಮ್ಮ ಹಿಂದೆ ಬೆನ್ನಿಟ್ಕೊಂಡು ನಮಗೆ ಸದಾ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಎಲ್ಲ ಟ್ರಸ್ಟಿಗಳಿಗೆ ಸಹಿತ ಅನಂತ ಶರಣಶರಣಗಳು ಸಹಿತ ನಾನು ಹೆಸರು ಅರ್ಪಿಸ್ತೇನೆ. ಜೊತೆಗೆ ನಮ್ಮ ಜೊತೆಗೆ ಏನು ಉಚಿತವಾಗಿ ಯಾವುದೇ ಒಂದು ನ್ಯಾಯಪೀಠದ ಅಪೇಕ್ಷೆ ಪಡ್ತದೆ. ಇದು ತಾತನ ಸೇವೆ ಅಂತ ಹೇಳಿ ಸುಮಾರು 13 ಹೆಚ್ಚು ಶಿಕ್ಷಕ ಬಳಗ ಉಚಿತ ಸೇವೆ ಮಾಡ್ತಿದ್ದಾರೆ. ನಿಜವಾಗ್ಲೂ ಬೇಸಿಗೆ ಅವಧಿಯಲ್ಲಿ ಬಹಳಷ್ಟು ಜನ ಗೊತ್ತಿರೋ ಹಾಗೆ ಎಲ್ಲ ಟೂರ್ ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ. ಆದರೆ ನಮ್ಮ ಈ ಕೋಚಿಂಗ್ ಸೆಂಟರ್ನ ಶಿಕ್ಷಕ ಬಳಗ ಇದೆಯಲ್ಲ, ಅವರು ಈ ಎಲ್ಲ ತಮ್ಮ ಕಾರ್ಯಗಳ ಬದಿಗೊತ್ತಿ ಇದು ನಮ್ಮ ಮಕ್ಕಳ ಸೇವೆ, ಇದು ತಾತನ ಸೇವೆ ಅಂತ ಹೇಳಿ ಅನ್ಕೊಂಡು ಸದಾ ಸೇವೆ ಮಾಡ್ಕೊಳ್ತಿದ್ರೆ ಅವ್ರಿಗೆಲ್ಲರಿಗೂ ಸಹಿತ ನಾವು ಅತ್ಯಂತ ಚಿರಋಣಿಗಳು. ನಿಜವಾಗ್ಲೂ ತಮ್ಮ ಗೊತ್ತಿರಲಿ, ಇಲ್ಲಿ ಬಂದಂತ ಮಕ್ಕಳು ಖಂಡಿತ ಹೇಳ್ತೀನಿ, ಅವರು ಬಹಳ ಖಂಡಿತ ತಾತನ ಆಶೆಯಿಂದ ಬಂಗಾರ ಆಗಲೇಬೇಕು, ಹಾಗೆ ಆಗುತ್ತೆ ನಾನು ಭಾವಿಸ್ತೀನಿ. ಯಾಕೆಂತಂದ್ರೆ ತಾತಗೆ ನಿಜವಾಗ್ಲೂ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ ಸ್ವಯಂ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾನು ಏನೇ ಕೇಳ್ಕೊಂಡು ಸಹಿತ ತಾತ ತದಾಸ್ತು ಅಂತ ಆ ದಿಸೆಯಲ್ಲಿ ಅವೆಲ್ಲವನ್ನೂ ಮತ್ತೆ ನಾವು ಸಮಾಜಕ್ಕೆ ನಾವು ಕೊಟ್ಟಿದ್ದನ್ನ, ಸಮಾಜಕ್ಕೆ ನಾವು ಪಡೆದದ್ದನ್ನ ನಾವು ಸಮಾಜಕ್ಕೆ ಏನಾದ್ರು ಕೊಡಬೇಕು. ಆ ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ಒಂದಿಷ್ಟು ನಮ್ಮ ಕೈಲಾದ ಸಮಾಜ ಸೇವೆಯನ್ನು ಮಾಡೋಣ ಅಂತ ಸೇರಿಸಲಿ ನಮ್ಮ ಹಿರಿಯರ ಆಶೀರ್ವಾದದಿಂದ ಇದನ್ನು ಕೈಗೆ ಮಾಡ್ಕೊಂಡಿದ್ದೀವಿ. ಈ ವರ್ಷ ವಿಶೇಷವಾಗಿ ನಾನು ನಿಜವಾಗ್ಲೂ ನೆನೆಸ್ಕೊಳ್ಳೇಬೇಕು. ಕಳೆದ ವರ್ಷ ಹಾಗೆ ನಮ್ಮ ಚಂದ್ರಸ್ವಾಮಿ ಅವ್ರ ಮಗ ವಿಶ್ವನಾಥ್ ಕಾರ್ಯಕ್ರಮ ಕರೆದಿದ್ವಿ. ಕಾರ್ಯಕ್ರಮದ ಹಾಗೆ ಒಂದಿಷ್ಟು ಸ್ಮಾರ್ಟ್ ಕ್ಲಾಸ್ ಬಗ್ಗೆ ಚರ್ಚೆ ಆಯಿತು. ಯಾಕೆ ಚರ್ಚೆ ಒಂದು ಸ್ಮಾರ್ಟ್ ಕ್ಲಾಸನ್ನು ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತೇಳಿ ಅವರು ನಿಮ್ಗೆ ಆಶ್ಚರ್ಯ ಆಗಿದೆ. ಒಂದೇ ಮಾತಿಗೆ ಸುಮಾರು 1.5 ಲಕ್ಷ ರೂಪಾಯಿ ಟೀಚಿಂಗ್ ಇಂಟರ್ ಇದನ್ನ ನಮಗೆ ಗಮನಿಸ್ತೀವಿ. ಸುಮಾರು 1.5 ಲಕ್ಷ ಸರ್. ನಾನು ಯಾರು ಜೊತೆಗೆ ಸೇರಿಸ್ಕೊಂಡು ಸರ್ ಪಾಪ ಒಬ್ಬರಿಗೆ ಹೊರೆ ಆಗಂತಂದ್ರೆ ನೋ, ತಾತನಿಗೆ ಆಶೀರ್ವಾದ ಮಾಡೋಣ, ನನಗೆ ಮನಸ್ಸೊಪ್ಪೈತೆ, ನಾನು ಮಾಡ್ತೀನಿ. ಎರಡೇ ಮಾತು. ಇವತ್ತು ನಾವು ಹೋಗಿ ಅನ್ಸರ್ ಮಾಡ್ತೀವಿ, ಮುಂದಿನ ವರ್ಷ ಮಕ್ಕಳು ಏನೋ ಸ್ಮಾರ್ಟ್ ಕ್ಲಾಸನ್ನು ನೋಡ್ತಾರೆ ಅಂತ ಹೇಳಿ ಅನ್ಸರ್ ಮಾಡ್ತೀವಿ. ಅದು ನಿಜವಾಗ್ಲೂ ತಾತನ ಆಶೀರ್ವಾದದಿಂದ, ಇವರ ಒಂದು ಪ್ರೇರಣೆಯಿಂದ ಅದು ಆಗಿದೆ ಅಂತ ಭಾವಿಸ್ತೇನೆ. ಅವರಿಗೆ ಜೋರಾದ ಚಪ್ಪಳ ಮೂಲಕ ಅವರ ಕುಟುಂಬಕ್ಕೆ ತಾತ ಉತ್ತರೋತ್ತರ ಭಾಗ್ಯವನ್ನ ಸಂಪತ್ತನ್ನ ಕರುಣಿಸಂತ ಹೇಳಿ ತಮ್ಮೆಲ್ಲರ ಪರವಾಗಿ ಶುಭಾರಿಸ್ತಾ ಇದೀಗ ಕಾರ್ಯಕ್ರಮದಲ್ಲಿ ಚನ್ನಬಸಯ್ಯ ಸ್ವಾಮಿ, ಚಂದ್ರೇಗೌಡ ಪೊಲೀಸ್ ಪ್ಯಾಟೇಲ್, ಹಾಸ್ಯ ಭಾಷಣಕಾರರಾದ ಗಂಗಾವತಿ ಪ್ರಾಣೇಶ್, ವಿಶ್ವನಾಥ್, ಶಿಕ್ಷಕರಾದ ಧನರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.